ಮಲೆಗಳ ನಡುವೆ ಇರುವ ಕನಕಗಿರಿ ಗ್ರಾಮ. ಜನರು ಚುಪಾಗಿ ಮಾತನಾಡುತ್ತಿದ್ದರು. ಬೆಟ್ಟದ ಮೇಲಿರುವ ಯಕ್ಷಿಣಿಯ ಬಗ್ಗೆ ಭಯಾನಕ ಕಥೆಗಳು ಹಬ್ಬಿಸುತ್ತಿದ್ದವು. ಆದಿತ್ಯ, ಧೈರ್ಯಶಾಲಿ ಯುವಕ, ಯಕ್ಷಿಣಿಯ ಬಗ್ಗೆ ನಿಜ ಕಂಡುಕೊಳ್ಳಲು ನಿರ್ಧರಿಸಿದನು. ಆ ರಾತ್ರಿಯಲ್ಲಿ ಮಂಜಿನಿಂದ ಮುಚ್ಚಿದ ಕಾಡಿನೊಳಗೆ ಆದಿತ್ಯ ಪ್ರವೇಶಿಸಿದನು. ಆ ಕ್ಷಣದಲ್ಲಿ ಆದಿತ್ಯ ಬೆಟ್ಟದ ಕಲ್ಲು ಮೆಟ್ಟಿಲುಗಳ ಮೇಲಮ್ಮಿಸಿದೇರನು. ಅದರಲ್ಲಿ ಅಪಾರ ಶಕ್ತಿಯು ಬಿಚ್ಚಿಟ್ಟಿತ್ತು. ಅವಳ ಕಣ್ಣು ಚಿನ್ನದಂತೆ ಹೊಳೆಯುತ್ತಿತ್ತು. ಒಮ್ಮೆ ಮಾನವರು ಆಕೆಯನ್ನು ಮೋಸ ಮಾಡಿದರು. ಆಕೆಯ ಶಾಪ ಮುಕ್ತ ಮಾಡಲು ಆದಿತ್ಯನು ಪವಿತ್ರ ಸರೋವರದಲ್ಲಿ ಕಂಕಣವನ್ನು. ನೀರಿನ ಕೆಳಗೆ ಕಂಕಣವು ಚಿನ್ನದಂತೆ ಹೊಳೆಯುತ್ತಿತ್ತು. ಅದನ್ನು ಪಡೆಯಲು ಆದಿತ್ಯನು ಮುನ್ನುಡಿದನು. ಆ ಕ್ಷಣದಲ್ಲಿ ನೆಗಡಿ ಪ್ರಾಣಿಗಳು ಹಿಂಟಿದೆಂದು ಹೊರಿದನು ಕಂಕಣವನ್ನು ಹಿಡಿಯಲು. ಆದಿತ್ಯನು ಕಂಕಣವನ್ನು ಕೊಟ್ಟನು. ಯಕ್ಷದ ಮೇಲೆ ಚಂದನು ಚಂದದ್ಯ ಆದಿತ್ಯ ಚಾಣಕ್ಯಕ್ಕಿತು.